ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಗೆ ಎಲ್ರಿಗೂ ಧನ್ಯವಾದವನ್ನ ಹೇಳೋದ್ ಮೂಲಕ ಇಂದಿನ ವಿಡಿಯೋವನ್ನ ದಯವಿಟ್ಟು ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಿಮ್ಮ ಒಂದಿಷ್ಟು ಸ್ವಲ್ಪ ಸಮಯವನ್ನ ನನಗೋಸ್ಕರ ಈ ವಿಡಿಯೋ ನೋಡೋದಕ್ಕೆ ಇಡಿ. ಯಾಕಂದ್ರೆ ಇದರಿಂದ ನೀವು ಖಂಡಿತ ಒಂದು ಕೊನೆಯಲ್ಲಿ ಒಂದು ಮೆಸೇಜ್, ಹೌದಲ್ವಾ, ಹೀಗಾಗುತ್ತೆ ಅಲ್ವಾ ಅನ್ನೋದನ್ನ, ಒಂದು ಸಣ್ಣ ತಪ್ಪು ನಮ್ಮಿಂದ ಕೂಡ ಆಗೋದನ್ನ ತಪ್ಪಿಸ್ಕೊಳ್ಳುವಂತ ಒಂದು ಇನ್ಫಾರ್ಮೇಶನ್ ವಿಡಿಯೋ ಕೊನೆ ತನಕ ನೋಡೋದನ್ನ ಮರಿಬೇಡಿ. ನಿನ್ನೆ ಒಂದು ಸೋಮವಾರ ಒಂದು ಹುಡುಗಿ PUC ಓದ್ತಾ ಇರುವಂತ ಹುಡುಗಿ, 17 ವರ್ಷದ್ದು, ಬಾಗಲಕೋಟೆ, ಫಸ್ಟ್ ಇಯರ್ ಸೈನ್ಸ್ ತಗೊಂಡಿರ್ತಾಳೆ. ಎಕ್ಸಾಮ್ ನಡೀತಾ ಇತ್ತು. ಎಕ್ಸಾಮ್ ಅಲ್ಲಿ ಅವಳು ಏನ್ ಮಾಡಿರ್ತಾಳೆ, ಕಾಪಿ ಮಾಡಿರ್ತಾಳೆ. ಅಲ್ಲಿನ ಟೀಚರ್ಸ್ ಗೊತ್ತಾಗಿರುತ್ತೆ. ಕರೆಸ್ಬಿಟ್ಟು ಹೇಳ್ತಾರೆ, ಮನೆಯವ್ರನ್ನ ಕರ್ಕೊಂಡ್ ಬಾ, ನೀನ್ ಕಾಪಿ ಮಾಡಿದ್ಯಾ, ಮನೆಯವ್ರನ್ನ ಸ್ಕೂಲಿಗೆ ಕಳಿಸು, ಕಾಲೇಜಿಗೆ ಕರ್ಕೊಂಬರ್ಲಿಕ್ಕೆ ಹೇಳು ಅಂತ. ಅವಳು ಮನೆಗೆ ಹೋಗಿ ವಿಷಯ ಮುಟ್ಟಿಸ್ತಾಳೆ. ಪೇರೆಂಟ್ಸ್ ಕೂಡ ಬರ್ತಾರೆ, ಮಾತುಕತೆ ಎಲ್ಲ ನಡೆಯುತ್ತೆ. CC ಕ್ಯಾಮೆರಾ ಚೆಕ್ ಮಾಡ್ತೀವಿ, ನಿಮ್ ಮಗಳು ಮಾಡಿದಾಳೆ ಅಂತ ಅವ್ರು ಹೇಳ್ತಾರೆ. ಸೊ ಈ ಒಂದು ಭಯಕ್ಕೆ ಹೆದರಿ, ಅವಮಾನಕ್ಕೆ ಹೆದರಿ ಆ 17 ವರ್ಷದ ಹುಡುಗಿ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂತಾಳೆ. ಈ ವಿಷಯ ನಿಜವಾಗ್ಲೂ ನನ್ನ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಸರ ತಂತು. ಇಲ್ಲಿ ಒಂದು ಮಾರ್ಕ್ಸ್ಗೋಸ್ಕರ ಆ ಹುಡುಗಿ ಕಾಪಿ ಮಾಡಿದಾಳೆ. ಆ ಮಾರ್ಕ್ಸ್ಗೋಸ್ಕರ ಕಾಪಿ ಮಾಡಿ ಸಿಕ್ಕೊಂಬಿದ್ದು ಆ ಒಂದು ಭಯಕ್ಕೆ, ಅವಮಾನಕ್ಕೆ ಹೆದರಿ ಪ್ರಾಣವನ್ನೇ ಕಳ್ಕೊಂತಾಳೆ. ಈ ಒಂದು ಜೀವ ಹೋಗೋದಕ್ಕೆ ರೀಸನ್ ಯಾರೆಲ್ಲ ಇರ್ಬೋದು? ಪೋಷಕರ, ಆ ಹುಡುಗಿನ, ಅಥವಾ ಆ ಸಿಬ್ಬಂದಿ, ಅಂದ್ರೆ ಆ ಕಾಲೇಜ, ಅಥವಾ ಈ ವ್ಯವಸ್ಥೆನ? ಸ್ವಲ್ಪ ಯೋಚನೆ ಮಾಡಿ. ನನ್ಗನ್ಸೋದು ಮಾರ್ಕ್ಸ್ ಬೇಕು, ಎಲ್ಲ ಬೇಕು, ಮುಂದಕ್ಕೆ ಹೋಗ್ಲಿಕ್ಕೆ ಓದ್ಲೇಬೇಕು. ನೀವ್ ಅನ್ಕೋಬಹುದು ಇಂಥದ್ದು ನಡೀತಾ ಇರತ್ತೆ ಮೇಡಮ್, ಇದ್ ಏನ್ ಮಾಡೋದು, ನಾವು ತಿಳ್ಕೊಂಡು ಏನ್ ಮಾಡಕ್ಕಾಗುತ್ತೆ, ಹುಡುಗಿಗ್ ಬುದ್ಧಿ ಇರ್ಬೇಕಿತ್ತು ಅಥವಾ ಏನೋ ನಾವು ಸಮಜಾಯಿಸಿ ಕೊಡ್ಬೋದು. ಆದ್ರೆ ನಂದಿಷ್ಟೊಂದು ಕ್ವಶನ್ಸ್ ಇದೆ, ದಯವಿಟ್ಟು ನೀವು ಇದಕ್ಕೆ ಉತ್ತರ ಕೊಡೋದಕ್ಕಾಗತ್ತಾ? ನಕಲು ಯಾಕೆ ಮಾಡಿದ್ಲು? ಕಾಪಿ ಮಾಡೋದು ಯಾಕೆ? ಅವಳು ವರ್ಷ ಪೂರ್ತಿ ಓದಿಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಪಾಸ್ ಆಗ್ಬೇಕಿತ್ತು, ಅದಕ್ಕೋಸ್ಕರ ಕಾಪಿ ಮಾಡಿದ್ಲ? ಇಲ್ಲ, ಅವಳಿಗೆ ಆ ವರ್ಷ ಪೂರ್ತಿ ಆ ಪಾಠಗಳೇ ಅರ್ಥ ಆಗಿರ್ಲಿಲ್ಲ, ಕೊನೆ ಮೂಮೆಂಟ್ ಅಲ್ಲಿ ಪಾಸ್ ಆಗ್ಲೇಬೇಕು, ಪ್ರೆಷರು, ಸೆಕೆಂಡ್ PUC ಹೋಗ್ಲೇಬೇಕು, ಅದಕ್ಕೋಸ್ಕರ ಕಾಪಿ ಮಾಡಿದ್ಲ? ಅಥವಾ ಹುಡುಗಿಯ ಬೇಜವಾಬ್ದಾರಿತನದಿಂದ ಕಾಪಿ ಮಾಡಿದ್ಲ? ಏನಾದ್ರೂ ಆಗಿರ್ಲಿ, ಒಟ್ನಲ್ಲಿ ಮಾರ್ಕ್ಸ್ ಗಳಿಸುವ ಒಂದು ಪ್ರೆಷರ್ ಇಂದ ಅವಳು ಕಾಪಿ ಮಾಡಿದ್ದಂತೂ ನಿಜ, ತಪ್ಪಾಗಿದೆ. ಸೊ ಇದಕ್ಕೆ ಕಾರಣ ಮಾರ್ಕ್ಸ್. ಇಲ್ಲಿ ಒಂದ್ ರೀತಿಯಲ್ಲಿ ಯೋಚನೆ ಮಾಡೋಣ. ಆ ಹುಡುಗಿ 10th ತನಕ ಬಂದು ಪಾಸ್ ಆಗಿರ್ತಾಳೆ, PUC ಯಲ್ಲಿ ಸೈನ್ಸ್ ತಗೊಂಡಿರ್ತಾಳೆ ಅಂತಂದ್ರೆ 10th ತನಕ ಓದಿರುವಂತ ಹುಡುಗಿ PUC ಯಲ್ಲಿ ಯಾಕೆ ಕಾಪಿ ಮಾಡುವಂತ ಪರಿಸ್ಥಿತಿ? ಅಂದ್ರೆ ಅವಳಿಗೆ ಆ ಸೈನ್ಸ್ ಸಬ್ಜೆಕ್ಟ್ ಇಷ್ಟ ಇಲ್ಲದೆ ಅವಳು ಸೈನ್ಸ್ ಸಬ್ಜೆಕ್ಟ್ ಸೇರ್ಕೊಂಡ್ಲಾ? ಅದು ಕಷ್ಟ ಆಯ್ತಾ? ಕೊನೆ ಮೂಮೆಂಟ್ ಅಲ್ಲಿ ಪಾಸ್ ಆಗ್ಲೇಬೇಕನ್ನೋ ಪ್ರೆಷರ್ಗೆ ಅವಳು ಕಾಪಿ ಮಾಡಿದ್ಲಾ? ಗೊತ್ತಿಲ್ಲ. ಅಂದ್ರೆ ಇದು ತಪ್ಪು ಯಾರದ್ದು? ಇದ್ರಲ್ಲಿ ನಾವೇನ್ ತಿಳ್ಕೊಬಹುದು ಅಂದ್ರೆ, ಮಕ್ಕಳ ಇಷ್ಟದ ಸಬ್ಜೆಕ್ಟ್ ಅಂದಾಗ ಈ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಅವ್ರಿಗೆ ಇಷ್ಟ ಆದ್ರೆ ಅವರು ಕಷ್ಟಪಟ್ಟರು ಓದ್ತಾರೆ. ಅದೇ ಅವರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಕಷ್ಟಪಟ್ಟು ಓದೋದಕ್ಕೆ ಹೋಗೋದಿಲ್ಲ. ಅವರು ಈ ತರ ದಾರಿಗಳನ್ನ ಹುಡುಕ್ತಾರೆ. ಇದು ಒಂದ್ ರೀತಿ ಆಗಿರ್ಬೋದು. ಸೆಕೆಂಡ್, ತಪ್ಪಾಗಿದೆ, ಇದು ಸರಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ಆದ್ರೆ ಕಾಲೇಜಿನಲ್ಲಿ ನಡ್ಕೊಂಡ್ ರೀತಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಈಗ ಒಂದು ಟೀನೇಜ್ ಇರುತ್ತೆ, ಎಲ್ಲರ ಮುಂದೆ ಆ ಹುಡುಗಿಯನ್ನ ಕಾಪಿ ಮಾಡಿರೋದನ್ನ ಸಿಕ್ಕಿ ಬಿದ್ದಾಗ ಅವ್ರು ನಡ್ಸ್ಕೊಂಡ ರೀತಿ ಹೇಗಿರುತ್ತೋ ಗೊತ್ತಿಲ್ಲ. ಅದು ಕೂಡ ಮನ್ಸಿನ ಮೇಲೆ ಪರಿಣಾಮ ಬೀರತ್ತೆ. ಅದು ಬಂದ ಮೇಲೆ ಆ ಹುಡುಗಿ ಮನೇಲಿ ಹೇಳಿದಾಗ ಮನೆಯವರು ರಿಯಾಕ್ಟ್ ಮಾಡಿರೋದು ಹೇಗಿರುತ್ತೋ ಅದು ಕೂಡ ಮನ್ಸಿನ ಮೇಲೆ ಪರಿಣಾಮ ಬೀರತ್ತೆ. ಹಾಗಾಗಿ ಇಂಥ ಒಂದು ಸಿಚುವೇಶನ್ ಬಂದಾಗ ಕಾಲೇಜಿನವರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಹೇಗೆ ಹ್ಯಾಂಡಲ್ ಮಾಡ್ಬೇಕಾಗತ್ತೆ, ಆಯ್ತಾ? ಅದ್ರ ಬಗ್ಗೆ ನಾನು ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳಕ್ಕೆ ಈ ವಿಡಿಯೋವನ್ನ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ, ಈಗ ತಾನೇ ಎಕ್ಸಾಮ್ ನಡೀತಿದೆ, ನೆಕ್ಸ್ಟ್ ಇನ್ನು ರಿಸಲ್ಟ್ಸ್ ಗಳು ಬರುತ್ತೆ. ಸೊ ಅವಾಗ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರು ಮಕ್ಕಳ ವಿಷಯದಲ್ಲಿ ಇಂತಹ ಅನಾಹುತ ಸಂಭವಿಸಬಹುದು. ಅದ್ರಿಂದ ನಾವು ಈ ವಿಡಿಯೋವನ್ನ ನೋಡಿ ಒಂದಿಷ್ಟು ಆಗೋ ತಪ್ಪುಗಳನ್ನ ಖಂಡಿತ ತಿದ್ಕೋಬಹುದು. ಯಾರು? ಪೋಷಕರು. ನಾವ್ ಎಲ್ರನ್ನ ಸರಿ ಮಾಡೋದಕ್ ಆಗೋದಿಲ್ಲ. ಅಟ್ಲೀಸ್ಟ್ ಇದು ಪೋಷಕರಿಗೆ ರೀಚ್ ಆದ್ರೆ, ನಾನು ಈ ತರ ಏನಾದ್ರೂ ಮಾಡೋ ಸಂದರ್ಭವನ್ನ ತಡಿಬಹುದಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ವಿಡಿಯೋಗೆ ಸಾರ್ಥಕತೆ. ನಾನು ಇದನ್ನೇ ಬಯಸ್ತೀನಿ. ಮೊದ್ಲಿಗೆ ಆ ಸಿಬ್ಬಂದಿ ವರ್ಗ, ಅಲ್ಲಿನ ಟೀಚರ್ಗಳು ಹೇಗ್ ಹ್ಯಾಂಡಲ್ ಮಾಡ್ಬೋದಿತ್ತು? ಯಾಕಂತ ಹೇಳಿದ್ರೆ,
ಓಕೆ, ನಮ್ಮ ನಾನ್ ಸ್ಕೂಲ್ ಅಲ್ಲಿ ಹೋಗಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಎದುರಾಗತ್ತೆ. ಅಂತ ಹೇಳಿದ್ರೆ ಒಂದ್ ಹುಡುಗಿ ಏನ್ ಮಾಡ್ತಾಳೆ, ಕಾಪಿ ಮಾಡ್ತಿರ್ತಾಳೆ. ಅದು ಟೀಚರ್ಗೆಲ್ಲ ಗೊತ್ತಾಗುತ್ತೆ. ಅವಾಗ ಸ್ಟಾಫ್ ರೂಮ್ ಅಲ್ಲಿ ಬಂದು ಡಿಸ್ಕಸ್ ಮಾಡ್ತಾರೆ, ಈ ತರ ಹುಡುಗಿ ಕಾಪಿ ಮಾಡ್ತಾ ಇದ್ಲು, ಕಾಪಿ ಮಾಡ್ತಾಳೆ ಅಂತ ಹೇಳಿದಾಗ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಅದನ್ನ ಏನ್ ಮಾಡೋಣ, ಅವಳನ್ನ ಕರೆಸ್ಬಿಟ್ಟು ಬುದ್ಧಿ ಹೇಳೋಣ, ಯಾಕೆ ಆತರ ಆಯ್ತು ಅಂತೆಲ್ಲ ವಿಚಾರಿಸೋಣ. ಅವಳಿಗೇನ್ ಸಬ್ಜೆಕ್ಟ್ ಕಷ್ಟ ಆಗ್ತಿದ್ಯಾ ಅಥವಾ ಓದಿಲ್ವಾ, ಈ ತರ ಈ ತಪ್ಪು ಅನ್ನೋದನ್ನ ಅವಳು ಒಬ್ಬಳನ್ನ ಕೂರಿಸ್ಕೊಂಡು ಸ್ಟಾರ್ಟಿಗೆ ಏನ್ ಮಾಡೋಣ, ಮ್ಯಾನೇಜ್ ಮಾಡೋಣ. ಆಮೇಲೆ ಬೇಕಂದ್ರೆ ಪೋಷಕರ ವಿಷಯಕ್ಕ ಅಥವಾ ಮ್ಯಾನೇಜ್ಮೆಂಟ್ ಗೆ ತರೋದನ್ನ ನಾವೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಅವಳಿಗೆ ಹೇಳಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಯ್ತು. ಅವಳು ಅವತ್ತೇ ಪ್ರಾಮಿಸ್ ಮಾಡಿದ್ಲು, ಸಾರಿ ಇನ್ಮೇಲೆ ನಾನು ಖಂಡಿತ ಮಾಡೋದಿಲ್ಲ, ತನ್ನಿಂದ ಮಿಸ್ಟೇಕ್ ಆಗಿದೆ ಅನ್ನೋ ತಪ್ಪನ್ನ ನಾವು ಅವಳಿಗೆ ತೋರ್ಸಿದ್ವಿ. ಆಮೇಲೆ ಕೂಡ ಅವಳು ಆತರ ತಪ್ಪನ್ನ ಮಾಡಿಲ್ಲ. ಅದು ದೊಡ್ಡದಾಗಿ ದೊಡ್ಡ ಸ್ಪ್ರೆಡ್ ಮಾಡ್ಬಿಟ್ಟು ಅವಳ ಮನ್ಸಿಗೆ ನೋವು ಕೊಡುವಂತ ನಾವು ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರ್ಲಿಲ್ಲ. ಆಮೇಲೆ ಅವಳು ಏನ್ ಮಾಡಿದ್ಲು, 10th ಅಲ್ಲಿ ಚೆನ್ನಾಗಿ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಇವಾಗ ಕಾಲೇಜಲ್ಲಿ ಓದ್ತಾ ಇದ್ಲು. ಅದನ್ನೇ ಇನ್ನೊಂದ್ ತರ ಹ್ಯಾಂಡಲ್ ಮಾಡ್ಬೋದು. ಎಲ್ರು ಇರುವಾಗ ಒಟ್ಟಿಗೆನೆ ಗದರಿಸಿ ಅವಮಾನ ಆದಾಗ ಮಕ್ಕಳು ಆ ವಯಸ್ಸಿಗೆ ಅವ್ರಿಗೆ ಅದನ್ನ ಒಂದು ಅವಮಾನ ಅನ್ಕೊಂತಾರೆ. ಅದನ್ನ ನಾವು ಟೀಚರ್ಸ್ಗಳು, ಲೆಕ್ಚರರ್ಗಳು ಏನ್ ಮಾಡ್ಬೇಕು, ಸ್ವಲ್ಪ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಆಯ್ತಾ? ಇದನ್ನ ಸ್ವಲ್ಪ ಏನ್ ಹೇಳ್ತಾರಲ್ಲ, ಹ್ಯಾಂಡಲ್ ಅವ್ರು ಹೇಗ್ ಮಾಡಿದಾರೋ ನಮಗ್ ಗೊತ್ತಿಲ್ಲ, ಒಟ್ನಲ್ಲಿ ಆಯ್ತು. ಆಮೇಲೆ ಪೋಷಕರ ಜವಾಬ್ದಾರಿ ಏನಿತ್ತು, ಪೋಷಕರು ಕೂಡ ಮನೆಗ್ ಬಂದು ಆ ಹುಡುಗಿ ನಾನು ಈ ತರ ಕಾಪಿ ಮಾಡಿದೀನಿ ಅಂತ ಹೇಳಿದಾಗ ಆಗಿರುವ ತಪ್ಪು ಎಲ್ಲಿ ಅಂತ ಅವ್ರು ಹುಡುಕ್ಬೇಕಿತ್ತು. ಯಾಕೆ ಕಾಪಿ ಮಾಡುವಂತಹ ಸಂದರ್ಭ ಬಂತು, ಪ್ರಾಮಾಣಿಕತೆಯ ಕೊರತೆ ಎಲ್ಲಿ ಬಂತು? ಬರೀ ಪಾಠ ಪುಸ್ತಕದಲ್ಲಿ ಪ್ರಾಮಾಣಿಕತೆಯನ್ನ ಹೇಳಿದ ತಕ್ಷಣ ಮಕ್ಕಳು ಪ್ರಾಮಾಣಿಕರಾಗಿರಕ್ ಸಾಧ್ಯ ಇಲ್ಲ ಅಲ್ವಾ? ನಾವು ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಕೂಡ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಅದರ ಅರಿವನ್ನ ಮೂಡಿಸಿರೋದ್ರಲ್ಲಿ ಸೋತಿದ್ದೀವಿ. ಆಮೇಲೆ ಪ್ರೆಷರ್ ಇರ್ಬಹುದು, ಇಲ್ಲ ನೀನ್ ಪಾಸ್ ಗೊತ್ತಲ್ವಾ, PUC ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಫಸ್ಟ್ ಇಯರ್ ಪಾಸ್ ಆಗ್ಲೇಬೇಕಲ್ವಾ, ಆ ಪ್ರೆಷರ್ ಇರ್ಬೋದು. ಆವಾಗ ಕೂರಿಸ್ಕೊಂಡು ಆಗಿರೋ ತಪ್ಪನ್ನ ಆಗಿದೆ, ಇನ್ ಮುಂದೆ ಆತರ ಆಗೋದ್ ಬೇಡ, ನೀನು ಎಷ್ಟು ಮಾರ್ಕ್ಸ್ ಬರುತ್ತೋ, ಎಷ್ಟು ಓದಿದ್ಯೋ ಪ್ರಾಮಾಣಿಕವಾಗಿ ಈ ವರ್ಷ ಪಾಸ್ ಮಾಡು ಅನ್ನೋದನ್ನ ಸ್ವಲ್ಪ ಮಂದಟ್ ಮಾಡಿ ಸ್ಕೂಲಲ್ಲಿ ಕೂಡ ನನ್ ಮಗಳು ಈ ತರ ತಪ್ಪು ಮಾಡೋದಿಲ್ಲ ಅಂತಾನೋ ಅಥವಾ ಅವಳಿಂದ ತಪ್ಪಾಗಿದೆ ಅಂತ ಮನೋಸ್ಥೈರ್ಯ ಕೊಡೋದ್ರ ಮೂಲಕ ಪೋಷಕರು ಈ ಒಂದು ಮಾರ್ಗವನ್ನ ಹಿಡಿಬಹುದಿತ್ತು. ಅಲ್ಲಿ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಂಥ ಸನ್ನಿವೇಶ ಎಲ್ಲರ ಜೀವನದಲ್ಲೂ ಒಂದೊಂದ್ಸರಿ ಬಂದ್ ಬಿಡಬಹುದು. ಅಂತ ಸಂದರ್ಭದಲ್ಲಿ ಯಾರು ಕೂಡ ಮಕ್ಕಳನ್ನ ಬ್ಲೇಮ್ ಮಾಡೋದಾಗ್ಲಿ, ಎಲ್ಲರ ಮುಂದೆ ಅವಮಾನ ಮಾಡೋದಾಗ್ಲಿ ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ಅದು ಇಂಥ ಒಂದು ಕೆಟ್ಟ ನಿರ್ಧಾರಕ್ಕೆ ಬರುತ್ತೆ. ಹಾಗೆಯೇ ಮಕ್ಕಳಿಗೆ ಇದರಿಂದ ನಾವ್ ಏನ್ ಫೈನಲ್ ಆಗಿ ಏನ್ ತಿಳ್ಕೊಬಹುದು ಅಂತಂದ್ರೆ, ಮಕ್ಕಳಿಗೆ ಫೋರ್ಸೇಬಲ್ ಆಗಿ ತುಂಬಾ ಒತ್ತಾಯ ಮಾಡಿ ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಬೇಡಿ. 10th ತನಕ ಹೇಗೋ ಮುಗ್ದು ಹೋಯ್ತು, PUC ಬರುವಾಗ ಸೈನ್ಸೇ ತಗೋಬೇಕು, ಇಂಜಿನಿಯರೇ ತಗೋಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಪ್ರೆಷರ್ ಅನ್ನ ಹೇರ್ಬೇಡಿ. ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ, ಬದುಕ್ಲಿಕ್ಕೆ, ನೆಮ್ಮದಿಯ ಜೀವನ ಮಾಡ್ಲಿಕ್ಕೆ, ಹಣ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಸಾವಿರಾರು ದಾರಿಗಳಿದೆ. ಅದನ್ನ ನೀವು ಹುಡುಕಿ ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ಒಂದು, ಆಮೇಲೆ ಚಿಕ್ಕ ಪುಟ್ಟ ಅವಮಾನವಾಗೋದನ್ನ ಅವ್ರ ಮನ್ಸಿಗೆ ತಗೊಳ್ಳುವಂತಹ ಒಂದು ಮನಸ್ಥಿತಿ ಬರ್ದಿರೋ ತರ ನಾವು ನೋಡ್ಕೋಬೇಕಾಗತ್ತೆ. ಅದ್ರ ಕಡೆನೂ ನಾವು ಗಮನ ಕೊಡ್ಬೇಕು. ಜೀವನದಲ್ಲಿ ಸಣ್ಣ ಪುಟ್ಟ ಅವಮಾನಗಳಾದಾಗ ಅದನ್ನ ಹ್ಯಾಂಡಲ್ ಹೇಗ್ ಮಾಡ್ಬೇಕು, ಅದನ್ನ ನಿಭಾಯಿಸುವ ಕಲೆಯನ್ನ ನಾವು ಮಕ್ಕಳಿಗೆ ಕಲ್ಸ್ಕೊಡ್ಬೇಕಾಗತ್ತೆ. ಹಾಗೆ ಕಾಲೇಜಲ್ಲಿ ಕೂಡ, ಸ್ಕೂಲಲ್ಲಿ ಕೂಡ ಅದ್ರ ಬಗ್ಗೆ ಸ್ವಲ್ಪ ಅರಿವನ್ನ ಇಟ್ಕೊಂಡವರು ಮಾತಾಡ್ಬೇಕಾಗತ್ತೆ. ಅದು ಕೂಡ ಪರಿಣಾಮ ಬೀರುತ್ತೆ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಮೊದ್ಲು ಯಾವ ಮಗು ಎಜುಕೇಶನ್ ಅಲ್ಲಿ ತುಂಬಾ ಕಡಿಮೆ ಇತ್ತು, ಆವಾಗ ಅದನ್ನ ಒಂದು ಫೇಲ್ ಮಾಡುವ, ಅನುತ್ತೀರ್ಣ ಮಾಡುವಂತಹ ಒಂದು ಸಂದರ್ಭ ಇತ್ತು ಆವಾಗ. ಆದ್ರೆ ಈಗ ಅದು ಎಲ್ಲಿ ತನಕ ಬಂತು ಅಂದ್ರೆ 10th ಅಲ್ಲೇ ಮಗು ಫೇಲ್ ಆಗ್ಬೇಕು, ಅದನ್ನ ದೊಡ್ಡದಾಗಿ ಮನ್ಸಿಗೆ ಅದು ಬೇಸರ ಮಾಡ್ಕೊಳತ್ತೆ. ಅದ್ರ ಬದಲು ಅದು ಸೆಕೆಂಡ್ ಕ್ಲಾಸ್, ಥರ್ಡ್ ಅಲ್ಲಿ ಇರುವಾಗ್ಲೂ, 4th ಅಲ್ಲಿ ಇರುವಾಗ್ಲೂ, 6th ಅಲ್ಲೂ ಯಾವಾಗ್ಲೂ ಒಂದ್ಸರಿ ಅದು ಫೇಲ್ ಆದ್ರೆ ಏನು ಆಗ್ತಿರ್ಲಿಲ್ಲ. ಅವಾಗ ನಾನು ಅದನ್ನ ಒಂದು ವರ್ಷವನ್ನ ಅದು ಪುನಃ ಓದೋದ್ರಿಂದಾಗಿ ಅದು ಸ್ವಲ್ಪ ಜಾಣ್ ಆಗೋಂತ ಸನ್ನಿವೇಶ ಕೂಡ ಇತ್ತು. ಆದ್ರೆ ಆ ಒಂದು ಸಿಸ್ಟಮ್ ಅನ್ನ ಸ್ಟಾಪ್ ಮಾಡಿದ್ರು. ಡೈರೆಕ್ಟ್ ಆಗಿ 10th ಅಲ್ಲಿ ಫೇಲ್ ಆಗತ್ತೆ. 10th ಅಲ್ಲಿ ಫೇಲ್ ಆದಾಗ ಅವಮಾನ ಆಗತ್ತೆ, ಇಂತಹ ಒಂದು ಅನಾಹುತಕ್ಕೆ ಕಾರಣ ಆಗತ್ತೆ. ಇಂತಹ ಎಷ್ಟೊಂದು ಪೇಪರ್ ಅಲ್ಲಿ ನಾವು ಓದ್ತಿರ್ತೀವಿ, ಮನ್ಸಿಗೆ ಬೇಜಾರಾಗತ್ತೆ. ಆದ್ರೆ ಯಾರು ಕೂಡ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ ಬರುತ್ತೆ ಎಕ್ಸಾಮ್ ರಿಸಲ್ಟ್ ಬಂದ್ರೇನೆ ಭಯ ಆಗತ್ತೆ, ಆ ಮಗು ಹಾಗ್ ಮಾಡ್ಕೊಂತು, ಈ ಮಗು ಹಾಗ್ ಮಾಡ್ಕೊಂತು. ಯಾಕೆ? ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ.
ಮೊದ್ಲೇನೆ ಒಂದು ಫೇಲ್ ಮಾಡಿದ್ರೆ ಮಗುಗೂ ಆವಾಗ ಈ ತರ ಎಲ್ಲ ಮಾಡ್ಕೋಬೇಕು ಅಂತ ಅನ್ಸ್ತಿರ್ಲಿ, ಇದು ಅವಮಾನ ಅಲ್ಲ, ನಾನು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀನಿ ಅದಕ್ಕೆ ಉಳ್ಕೊಂಡಿದ್ದೀನಿ, ನಾನು ನೆಕ್ಸ್ಟ್ ವರ್ಷ ಚೆನ್ನಾಗಿ ಓದ್ತೀನಿ ಅಂತ ಬಂದ್ ಬರ್ಬಹುದಲ್ವಾ. ಅವಾಗೆಲ್ಲ ಫೇಲ್ ಆಗದವ್ರೆಲ್ಲ ನೆಕ್ಸ್ಟ್ 10th ಗೆಲ್ಲ ರ್ಯಾಂಕ್ ತಗೊಂಡವ್ರು ಕೂಡ ಇದ್ದಾರೆ. ಆ ಪದ್ಧತಿನ ಚೆನ್ನಾಗಿರೋದ್ನ ತೆಗ್ದ್ಬಿಟ್ಟಿದ್ದಾರೆ. ಇವಾಗ 10th ಅಲ್ಲಿ ಫೇಲ್ ಮಾಡಿ PUC ಅಲ್ಲಿ ಫೇಲ್ ಮಾಡಿ ಹಾಕ್ತಾರೆ, ಮಕ್ಳಿಗೆ ದೊಡ್ಡ ಅವಮಾನ ತರ ಅನ್ಕೊಂತಾರೆ. ಏನಾದ್ರೂ ಮಕ್ಳಿಂದ ಸಣ್ಣ ಪುಟ್ಟ ತಪ್ಪಾದಾಗ ನಾನ್ ನಿನ್ ಜೊತೆ ಇದ್ದೀನಿ, ತಪ್ಪಾಗಿದೆ, ವರಿ ಮಾಡ್ಕೊಡ್ಬೇಡ, ಇದನ್ನ ಫೇಸ್ ಮಾಡೋಣ ಅನ್ನೋ ಒಂದು ಧೈರ್ಯವನ್ನ ಮಕ್ಳಿಗೆ ತುಂಬಿಸೋದನ್ನ ನಾವು ಮರಿಬಾರ್ದು. ಇದನ್ನ ಎಲ್ಲ ಪೋಷಕರು ಪ್ಲೀಸ್ ದಯವಿಟ್ಟು ಮಕ್ಳ ಜೊತೆ ನಿಲ್ಲಿ. ಮಕ್ಳು ಮಾಡಿರೋ ತಪ್ಪೇ ಇರಬಹುದು, ಆದ್ರೆ ದೊಡ್ಡ ಅಪರಾಧ ಅಲ್ಲ ಆಯ್ತಾ. ನಾವು ದೊಡ್ಡವರೇ ತಪ್ಪು ಮಾಡ್ತೀವಿ. ಇದು ನೀವು ಕೇಳ್ಬೋದು, ಏನ್ ಮೇಡಮ್ ಆಗ್ಬಿಟ್ಟು ಟೀಚರ್ ಅಂತೀರಾ, ನೀವೇ ಇದನ್ನ ಸಪೋರ್ಟ್ ಮಾಡ್ತೀರಾ. ಖಂಡಿತ ತಪ್ಪಲ್ಲ, ಆದ್ರೆ ಹುಡುಗಿ ಮಾಡಿದ್ದು ಅಪರಾಧ ಅಲ್ಲ, ಯಾವುದೇ ಅಪರಾಧ ಅಲ್ಲ. ತನಗ್ ತಿಳಿದೇನೋ ಪ್ರೆಷರ್ ಇಂದನೋ ಅಥವಾ ತನ್ನ ಲೇಸಿತನದಿಂದನೋ ಓದ್ದೇನೋ ಅದು ಏನಾದ್ರೂ ಕಾರಣ ಇರಬಹುದು, ಅವಳಿಂದ ಮಿಸ್ಟೇಕ್ ಆಗಿತ್ತು. ಆದ್ರೆ ಒಂದು ಜೀವ ಉಳಿಸುವಂತಹ ಎಲ್ಲ ಸಾಧ್ಯತೆಗಳು ಇದ್ದು ಆದ್ರೂ ಕೂಡ ಎಲ್ರು ಕೈ ಚೆಲ್ಲಿ ಕೂತ್ರು, ಹುಡುಗಿ ಪ್ರಾಣ ಹೋಯ್ತು. ನಿಜವಾಗ್ಲೂ ನನ್ಗದ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಆ ಹುಡುಗಿನ ಯಾರು ಅಂತ ಅನ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾವು ಪ್ರತಿ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತೀವಿ, ಒಂದು ಪ್ರತಿ ಒಂದ್ ಮಕ್ಳು ನಮ್ಗೆ ನಮ್ಮ ಮಕ್ಳು ಫೀಲೇ ಆಗತ್ತೆ. ಹಾಗಾಗಿ ಈ ವಿಡಿಯೋ ಮಾಡುವಂತಹ ಒಂದು ಅವಶ್ಯಕತೆ ಬಿತ್ತು. ತಾವು ದಯವಿಟ್ಟು ಇದ್ರ ಬಗ್ಗೆ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕೊನೆಯದಾಗಿ ನನ್ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅಡ್ಡದಾರಿಯನ್ನ ಹಿಡಿಯೋದಕ್ ಹೋಗ್ಬೇಡಿ, ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಬೇಡಿ. ಇಲ್ಲಿ ಟೀಚರ್ಗಳು ಹೇಳ್ತಾರೆ, ಬುದ್ಧಿಮಾತ್ ಹೇಳ್ತಾರೆ, ಪೋಷಕರು ಬುದ್ಧಿಮಾತ್ ಹೇಳ್ತಾರೆ ಅಂದ್ರೆ ಅದನ್ನ ಅವಮಾನ ಅಂತ ತಿಳ್ಕೊಳ್ಳೋದಕ್ ಹೋಗ್ಬೇಡಿ. ಅವಮಾನ ಅಲ್ಲ, ನಿಮ್ಮನ್ನ ಸರಿದಾರಿಗೆ ತರುವಂತಹ ಒಂದು ಮಾರ್ಗ. ಅದನ್ನ ಹೇಳೋ ರೀತಿಯಲ್ಲಿ ಅವರು ಸ್ವಲ್ಪ ಎಡವಬಹುದು, ಆದ್ರೆ ಅದನ್ನ ಅವಮಾನ, ಬೇಸರ, ನನಗೆ ಅವಮಾನ ಆಯ್ತು ಅಂತ ಹೇಳಿ ಕೆಟ್ಟ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ತಗೋಬೇಡಿ. ಪಾಸು ಅಥವಾ ಫೇಲು ನಿಮ್ಮ ಜೀವನದ ಒಂದು ಇದು ಏನ್ ಹೇಳ್ತಾರೆ, ನಿಮ್ಮ ಟರ್ನಿಂಗ್ ಪಾಯಿಂಟ್ ಏನೂ ಅಲ್ಲ. ಒಂದು ಸರಿ ಫೇಲ್ ಆದ್ರೆ ಮತ್ತೆ ಪಾಸ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವಕಾಶಗಳು ಜಾಸ್ತಿ ಇದೆ, ನೀವು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಒಂದು ಅವಕಾಶ ಕೈ ತಪ್ಪಿ ಹೋದ್ರೆ ಇನ್ನೊಂದು ಅವಕಾಶ ಇದೆ, ಇನ್ನೊಂದು ಅವಕಾಶ ತಪ್ಪಿ ಹೋದ್ರೆ ಇನ್ನೊಂದು ಅವಕಾಶ ಇದೆ. ಆದ್ರೆ ಜೀವ ಒಂದು ಸರಿ ಕಳೆದುಕೊಂಡ್ರೆ ಮತ್ತೆ ಅದು ಮರಳಿ ಬರದು. ಇದ್ರ ಬಗ್ಗೆ ಅರಿವಿರ್ಲಿ. ಪೋಷಕರು ಎಷ್ಟು ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಓದಿಸ್ತಾರೆ, ಮಾಡ್ತಾರೆ, ಆದ್ರೆ ಕೊನೆಯ ಹಂತದಲ್ಲಿ ಸ್ವಲ್ಪ ಎಡುತ್ತಾರೆ. ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಲ್ಲೋದ್ರಲ್ಲಿ ಮಾರ್ಕೆ ಹೆಚ್ಚು ಅನ್ನೋ ತರ ಮಾಡ್ತಾರೆ. ಖಂಡಿತ ಆತರ ಮಾಡಕ್ ಹೋಗ್ಬೇಡಿ. ವಿದ್ಯಾರ್ಥಿಗಳು ಕೂಡ ದೊಡ್ಡವರ ಮಾತನ್ನ ತಪ್ಪಾಗಿ ಭಾವಿಸ್ಬೇಡಿ, ಅಡ್ಡ ದಾರಿಯನ್ನ ಹಿಡಿಬೇಡಿ. ಲೇಜಿ ಸೋಂಬೇರಿತನವನ್ನ ಮಾಡಿ ಫೈನಲ್ ಅಲ್ಲಿ ಇಂತಹ ಒಂದು ಕೆಟ್ಟ ಕೆಲಸ ಮಾಡ್ಕೊಂಡು ಮನೆಯವರೆಗೂ ಇರೋ ಶಾಲೆಗೂ ಕೆಟ್ಟ ಹೆಸರನ್ನ ತರುವ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಕೂಡ ಖಂಡಿತ ಮಾಡಬಾರ್ದು. ತಾಳ್ಮೆ ಇರ್ಲಿ, ಲೈಫ್ ಅಲ್ಲಿ ತಾಳ್ಮೆ ಇರ್ಲಿ ಆಯ್ತಾ. ಹಾಗೆಯೇ ಮಾಡಿರೋ ತಪ್ಪನ್ನ ತಿದ್ದುಕೊಂಡು ಮುಂದಕ್ಕೆ ನಡೆಯುವಂತಹ ಒಂದು ಒಳ್ಳೆ ಮನ್ಸ್ ಕೂಡ ನಮಗಿರ್ಲಿ. ತಪ್ಪಾಗುತ್ತೆ, ಎಲ್ರು ಕೂಡ ತಪ್ಪು ಮಾಡ್ತೇವೆ, ದೊಡ್ಡವರು ಮಾಡ್ತಾರೆ, ಚಿಕ್ಕವರು ಮಾಡ್ತಾರೆ. ಆದ್ರೆ ಆ ತಪ್ಪನ್ನ ಸರಿ ಮಾಡ್ಕೊಂಡು ಮುಂದಕ್ಕೆ ಸಾಕ್ತಾ ಇರ್ಬೇಕು. ಆ ತಪ್ಪು ಮತ್ತೆ ಮತ್ತೆ ಮರುಕಳಿಸಬಾರದು, ಅಷ್ಟೇ ಇದರ ಉದ್ದೇಶ. ಹಾಗೆ ಇನ್ನೊಂದು, ಹೆಣ್ಮಕ್ಳು ಇರುವಂತಹ ಪೇರೆಂಟ್ಸ್ ಗಳಿಗೆ ಒಂದು ಸಂದೇಶ, ನನ್ನ ಪ್ರಕಾರ ಇವಾಗ ಒಂದೊಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಅತಿಯಾಗಿ ಆಡ್ತಾರೆ. ಅಂದ್ರೆ ನಿಮ್ಗೆ ತಿಳಿದಿರಬಹುದು, ಅವರ ಒಂದು ಮಂತ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಆಗಿರಬಹುದು, ಅವರ ಒಂದು ಇದ್ದಾಗ ಹಾರ್ಮೋನ್ ಅಲ್ಲಿ ಚೇಂಜಸ್ ಆಗುತ್ತೆ. ಆವಾಗ ಅವರು ಚಿಕ್ಕ ಪುಟ್ಟ ವಿಷಯಗಳಿಗೆ ಕೂಡ ಕಿರಿಕಿರಿ ಮಾಡ್ಕೊಂತಾರೆ, ಅವರ ಕಂಟ್ರೋಲ್ ತಪ್ಪುತ್ತೆ. ಆ ಸಂದರ್ಭ ಕೂಡ ಇದ್ದಿರಬಹುದು, ನನಗನ್ಸೋದು, ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ಟೈಮ್ ಅಲ್ಲಿ ಅವ್ರ ಮನ್ಸು ಸಿಕ್ಕಾಪಟ್ಟೆ ಸೂಕ್ಷ್ಮವಾಗಿರುತ್ತೆ. ಆ ಸಂದರ್ಭದಲ್ಲಿ ಈ ತರ ನಡೆದಾಗ ಏನ್ ಮಾಡ್ತಾರೆ, ಅವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇರೋದಿಲ್ಲ. ಸೊ ಹಾಗಾಗಿ ತಾಯಂದ್ರು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಸ್ವಲ್ಪ ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದನ್ನೆಲ್ಲ ನಾವು ದಾಟ್ಕೊಂಡ್ ಬರ್ತಾ ಇದೀವಿ, ನಮ್ಮ ಮಕ್ಳಿಗೂ ಕೂಡ ಹೀಗೆ ಆಗ್ತಿರುತ್ತೆ. ಮಂತ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಅವರ ಹಾರ್ಮೋನ್ಸ್ ಚೇಂಜಸ್ ಆದಾಗ ಅವ್ರ ಬಿಹೇವಿಯರ್ ಕೂಡ ಚೇಂಜ್ ಆಗುತ್ತೆ. ಅವರ ಜೊತೆ ನಡೆದುಕೊಳ್ಳುವ ನಮ್ಮ ರೀತಿ ಸ್ವಲ್ಪ ತಾಳ್ಮೆಯಿಂದ ನಾವು ಅವ್ರ ಜೊತೆ ನಡ್ಕೊಳ್ಳೋಣ. ಆಗ ಕೆಟ್ಟ ಇಂಥ ನಿರ್ಧಾರಗಳು ಬರುವಂತ ಸಾಧ್ಯತೆಗಳು ಇರೋದಿಲ್ಲ. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ತಿಳಿಸ್ಬೇಕಂತು. ಯಾಕಂದ್ರೆ ಇನ್ನು ಎಕ್ಸಾಮ್ ಹತ್ರ ಬರ್ತಿದೆ, ಪೋಷಕರ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಮಾರ್ಕ್ಸೇ ಎಲ್ಲವೂ ಅಲ್ಲ, ಮಾರ್ಕ್ಸ್ ಅನ್ನ ಮೀರಿದ ಜೀವನ ನಮ್ದು ದೊಡ್ಡದಿದೆ. ನಾವು ತಿಳ್ಕೊಳ್ಳೋಣ, ಸ್ಕೂಲ್ನವರು ತಿಳ್ಕೊಳ್ಳಿ, ಹಾಗೆ ಮಕ್ಕಳು ಕೂಡ. ಓಕೆನಾ? ಸೊ ಇದಿಷ್ಟು ನನ್ಗೆ ಇವತ್ತು ನಿಮ್ ಜೊತೆ ಹಂಚ್ಕೋಬೇಕಂತ ಹೇಳಿ ಅನ್ಸಿರೋ ವಿಷಯ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.